ಇದು ಬಿಳಿ ಬೆಟ್ಟ ತೋರಿಸ್ಬಿಟ್ಟು ಇದೇ ನೀವು ರೇಷ್ಮೆ ಸೀರೆ ಅಂತ ಹೇಳ್ತಿರಲ್ಲ? ರೇಷ್ಮೆ ಸೀರೆ ಅಂದ್ರೆ ಇದು ಕಲರ್ ಆಗಿ ಪ್ರಿಂಟೆಡ್ ರೇಷ್ಮೆ ಸೀರೆ ಅಲ್ಲ, ಇದು ಪ್ಲೇನ್ ಸೀರೆ. ಇದು ಪ್ರಿಂಟೆಡ್ ಆಯ್ತದೆ, ಏನ್ ಬೇಕಾಗ್ತದೆ. कितने आदमी थे सरकार? 2 आदमी। 2 आदमी। सुअर का बच्चा, वो 2 थे और तुम 3। ಸೊ ಫ್ರೆಂಡ್ಸ್, ಇದೇ ಸ್ಪಾಟ್ ಅಲ್ಲಿ ಶೂಲಿ ಸಿನಿಮಾವನ್ನ ಶೂಟಿಂಗ್ ಮಾಡಿರ್ತಕ್ಕಂಥದ್ದು. ನಾನು ಶೂಟಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ, ರೇಷ್ಮೆ ಸೀರೆ ಫಸ್ಟ್ ಹೆಂಗಿರುತ್ತೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ಲಿಕ್ಕೆ ರೇಷ್ಮೆ ನಗರ, ಸಿಲ್ಕ್ ಸಿಟಿ ಅಂತ ನಾವು ಕರಿತೀವಲ್ಲ, ರಾಮನಗರಕ್ಕೆ ನಾವು ಬಂದಿದ್ದೀವಿ. ಹೇಗೆ ಒಂದು ನೂಲಿನಿಂದ ರೇಷ್ಮೆ ಸೀರೆ ಮಾರ್ಪಾಡಾಗುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚೆ ನಮಸ್ಕಾರ ಬೆಂಗಳೂರು. ಅವ್ರು ಏನ್ ತರ ಬೇಕು ಆ ತರ ಪ್ರಿಂಟೆಡ್ ಮಾಡ್ಕೊಂಡು ಕಲರ್ ಮಾಡ್ಕೋತಾರೆ. ಅದೇ ವೈಟ್ ಆಗಿರೋದು ಇದು ರೆಡಿ ಮಾಡಿ ಕಳಿಸ್ತೀವಿ, ಅವರು ಪ್ರಿಂಟೆಡ್ ಮಾಡ್ಕೊಂಡು ಕಲರ್ ಮಾಡಿ ಸೀರೆ ಕಟ್ ಮಾಡ್ಕೋತಾರೆ. ಇಲ್ಲಿ ತನಕ ಬರಕ್ಕೆ ಇದಕ್ಕಿಂತ ಮುಂಚೆ ಪ್ರೊಸೆಸ್ ಏನೇನ್ ಇರುತ್ತೆ? ಅದು ರೇಷ್ಮೆ ಅಂತ ವೈಟ್ ತರಾನೇ ಬರುತ್ತೆ. ಅದು ಫಸ್ಟ್ ಹುಳ ಬರುತ್ತೆ, ಹುಳಕ್ಕೆ ಅದು ರೇಷ್ಮೆ ಅದು ಸುತ್ತ ಗೂಡು ಕಟ್ಕೊಳ್ಳುತ್ತೆ, ಅದನ್ನ ಬಿಸಿನೀರಿಗೆ ಹಾಕಿ ಅನಂತರ ನೂಲ್ ಮಾಡಿ ಪಿಲೆಚೆರಿಯಿಂದ ರೆಡಿ ಆಗಿರಿ ಗೂಡಾಗಿ ಪಿಲೆಚೆರಿಯಿಂದ ರೆಡಿ ಆಗಿ ಅಲ್ಲಿಂದ ಉರಿ ಮಿಷಿನ್ಗೆ ಹೋಗಿ ಉರಿ ಮಿಷಿನಿಂದ ಮಗ್ಗಕ್ಕೆ ಬರ್ತದೆ. ನೂಲ್ ಬರುತ್ತಾ ನಿಮಗೆ? ನೂಲು, ಅದು ನೂಲ್ ಗೊತ್ತಾಗಲ್ಲ, ಅದು ನೂಲು ಅದು ನೂಲಿಂದ ನಮ್ಮ ಮಗುಕ್ ಬರ್ತದೆ. ಮಗ್ಲದಿಂದ ಈ ಬಟ್ಟೆ ರೆಡಿ ಆಯ್ತದೆ. ಈ ಬಟ್ಟೆಯಿಂದ ಬೆಂಗಳೂರಿಗೆ ಹೋಗಿದಿಂದ ಬ್ಲೀಚಿಂಗ್ ಮಾಡಿ ಇದನ್ನ ಕಲರ್ ಹಾಕಿ ಇದಕ್ಕೆ ಪ್ರಿಂಟೆಡ್ ಮಾಡ್ತಾರೆ. ಯಾವ ಬೇಕು ಕಲರ್ ಆ ಕಲರ್ ಹಾಕುಂಟದದು. ಇದು ಆ ತರ ಮಾಡ್ತಾರೆ. ಇನ್ನು ಕಲರ್ ಹಾಕಿ ಸ್ಮೂತ್ ಆಯ್ತದೆ ಇದು ಬಟ್ಟೆ. ಸ್ಮೂತ್ ಅಂದ್ರೆ ಯಾವ ಸ್ಮೂತ್ ಆಗುತ್ತೆ ಅಂದ್ರೆ ಸೀರೆ ಮುಟ್ಟಕ್ಕೆ ಆಗಲ್ಲ, ಅಷ್ಟು ಸ್ಮೂತ್ ಆಯ್ತದೆ ಬಟ್ಟೆ. ನೋಡಕ್ಕೆ ಹಿಂಗ ಆಯ್ತಾ ರೆಡಿ ಆಗಿರೋದು ನೋಡ್ಬಿಟ್ರೆ ನೀವು. ಅಣ್ಣ, ಇವಾಗ ರೇಷ್ಮೆ ಅಂತ ಹೇಳಿದ್ರೆ ರೇಷ್ಮೆ ನೂಲಲ್ಲಿ 2-3 ತರ ವೆರೈಟಿ ಇದೆ ಅಣ್ಣ. ಯಾವ ವೆರೈಟಿ ಇದೆ ರೇಷ್ಮೆಲಿ? ಇವಾಗ ರೇಷ್ಮೆ ಮಸ್ತಾಗೈತೆ ವೆರೈಟಿ, ಒಂಥರ ಅಲ್ಲ ಬೇಜಾನ್ ಐತೆ. ಚೈನಾ ಕ್ವಾಲಿಟಿ ಮೇಲೆ ನಿಮಗೆ ಬೆಲೆ ನಿರ್ಧಾರ. ಕ್ವಾಲಿಟಿ ಮೇಲೆ ಯಾವ ತರ ಕ್ವಾಲಿಟಿ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ, ಇದು ಲೋಕಲ್ ಕ್ವಾಲಿಟಿ. ರೇಷ್ಮೆ ಹುಳ ಅಂತ ಹೇಳಿದ್ರೆ ಗದ್ದೆಯಲ್ಲಿ ಹುಳ ಅದನ್ನ ಚಿಕ್ಕ ಚಿಕ್ಕ ಮನೇಲಿ ಮಾಡ್ಬಿಟ್ಟು ಮಾಡ್ತಾರೆ. ಅದ್ರ ಮೇಲೆ ಯಾವ್ದು ಕ್ವಾಲಿಟಿ ಅಂದ್ರೆ ಯಾವ್ದ್ರ ಮೇಲೆ ಡಿಸೈಡ್ ಆಗೋದು? ಯಾರು ಡಿಸೈಡ್? ಅದು ಕ್ವಾಲಿಟಿ ರೇಷ್ಮೆ ಅಂದ್ರೆ ಏನ್ ಗೊತ್ತಾ, ಈಗ ರೇಷ್ಮೆ ಅಂದ್ರೆ 1 ಎಳೆ 2 ಎಳೆ 3 ಎಳೆ 4 ಎಳೆ ಆ ತರ ಬರ್ತದೆ. ಅದ್ರ ಮೇಲೆ ಕ್ವಾಲಿಟಿ ಡಿಪೆಂಡ್ ಆಯ್ತದೆ. ಎಳೆ ಮೇಲೆ ಎಳೆ ಮೇಲೆ ಕ್ವಾಲಿಟಿ ಡಿಪೆಂಡ್ ಆಗೋದು. ಈಗ ಎಳೆ ಅಂತ ಪಿಲೆಚೆರಿಯಲ್ಲಿ ರೆಡಿ ಮಾಡ್ತಾರೆ, ಅದು ಕಮ್ಮಿ ಎಳೆ ಹೊಡೆದಷ್ಟು ಕ್ವಾಲಿಟಿ ಜಾಸ್ತಿ ಎಳೆ ಹೊಡೆದ್ರೆ ಕ್ವಾಲಿಟಿ ಕಮ್ಮಿ. ಬಟ್ಟೆ ಮಂದ ಬತ್ತದಲ್ಲೂ ಜಾಸ್ತಿ ಎಳೆ ಹೊಡೆದಿರ್ತಾರೆ. ಇದು ಕಮ್ಮಿ ಎಳೆ ಹೊಡೆದ್ರೆ ಜಾಸ್ತಿ ಕ್ವಾಲಿಟಿ ಬರ್ತದೆ. ಇದು ಆ ತರ ಮಾಡ್ತಾರೆ. ಈ ತರ ಬರೀ ಖಾಲಿ ಇದು ಸೀರೆ ಬಟ್ಟೆಗಳು ಹೊರಗಡೆ ಸಿಗುತ್ತಾ? ಈ ತರ ಸೀರೆ ಸಿಗಲ್ಲ, ಬರೀ ಕೊಡಲ್ಲ ಸರ್. ಈ ತರ ಕೊಟ್ಬಿಡ್ತಾರೆ. ಈಗ ನೀವೇ ತಗೋತೀರ, ಈಗ ಕೊಟ್ರೆ ಮನೆಗೆ ತಗೊಳಲ್ಲ, ಯಾರು ತಗೊಳಲ್ಲ. ಇದಕ್ಕೆ ರೆಡಿ ಮಾಡಿದ್ರೇನೆ, ಈಗ ಒಬ್ಬ ಮನುಷ್ಯರಿಗೆ ಅವ್ರು ಯಾರಿಗೇ ಆಗ್ಲಿ ಕ್ಲೀನಾಗಿ ರೆಡಿ ಮಾಡಿದ್ರೇನೆ ನಿಮ್ಗೆ ನೋಡಕ್ ಆಗೋದು. ಹಂಗೆ ನೋಡಿ ಅಂದ್ರೆ ನಿಮ್ ಹೆಂಗ್ ನೋಡಕ್ ಆಯ್ತದೆ? ನಾವು ಆತರ ರೆಡಿ ಮಾಡ್ಬೇಕಿದನ್ನ. ರೆಡಿ ಮಾಡಿದ್ರೆ ಇದಕ್ ಬೆಲೆ ಮನುಷ್ಯನ್ಗೆ. ಹಂಗೆ ಹೆಂಗ್ ಮೇಕಪ್ ಮಾಡಿದ್ರೆ ನಿಮ್ಗೆ ಹೆಂಗ್ ಬೆಲೆ, ಈ ಸೀರೆಗೆ ರೆಡಿ ಮಾಡಿ ಪ್ರಿಂಟೆಡ್ ಹಾಕಿದ್ರೇನೆ ಇದನ್ನ ಜನಗಳು ಸೂಪರ್ ಆಗೈತೆ ಅಂತ ತಗೊಳ್ಳೋದು. ಏನ್ ಸರ್? ರಾಮನಗರ ಅಂತ ಹೇಳ್ತೀವಿ, ರೇಷ್ಮೆ ನಗರ ಅಂತ ಹೇಳಿ. ರೇಷ್ಮೆ ನಗರ ಯಾಕೆ ಬಂತು ಸರ್? ಸಿಲ್ಕ್ ಸಿಟಿ ರೇಷ್ಮೆ ಜಾಸ್ತಿ ಇದೆ ಅದ್ರಲ್ಲಿ. ರಾಮನಗರದಲ್ಲಿ ಬರೀ ಇದೇ ಡಿಪಾರ್ಟ್ಮೆಂಟ್ ಜಾಸ್ತಿ, ಪಿಲೆಚೆರಿಗಳು ಜಾಸ್ತಿ, ಉರಿ ಮಿಷಿನ್ ಜಾಸ್ತಿ, ಅಂದ್ರೆ ಫ್ಯಾಕ್ಟ್ರಿಗಳು ಜಾಸ್ತಿನಾ? ಫ್ಯಾಕ್ಟ್ರಿಗಳು ಜಾಸ್ತಿ ಐತೆ. ರೇಷ್ಮೆ ಬೆಳಿತಕ್ಕಂಥ ಜಾಸ್ತಿ ಅಥವಾ ಹುಳು ಸಾಕಾಣಿಕೆ ಜಾಸ್ತಿ? ಹುಳು ಸಾಕಾಣೆ ಕಮ್ಮಿ, ಹಳ್ಳಿಗಳಲ್ಲಿ ಜಾಸ್ತಿ ಐತೆ. ಇಲ್ಲಿ ರೇಷ್ಮೆ ಪಿಲೆಚೆರಿಗಳು ಉರಿ ಮಿಷಿನ್ ಜಾಸ್ತಿ ಐತೆ ರಾಮನಗರ. ಪಿಲೆಚೆರಿ ಉರಿ ಮಿಷಿನ್ ಅಂದ್ರೆ ಪಿಲೆಚೆರಿ ಉರಿ ಮಿಷಿನ್ ಅಂದ್ರೆ ಇದು ರೆಡಿ ಆಗೋದು. ಪಿಲೆಚೆರಿ ಅಂದ್ರೆ ಉಳದಿಂದ ರೇಷ್ಮೆ ಮಾಡೋದು. ಉರಿ ಮಿಷಿನ್ ಅಂದ್ರೆ ಆ ರೇಷ್ಮೆ ಮಾಡಿ ಅದನ್ನ ಬಾಬಿನ್ ಸುತ್ತಿ ರೆಡಿ ಮಾಡೋದು. ಆ ದಾರ ಮಾಡಿ ದಾರ ತಗೊಂಬಂದು ಇಲ್ಲಿ ಹಾಕೋದು. ಈ ದಾರದಿಂದ ನಮ್ಮ ಮಿಷಿನ್ಗೆ ಹಾಕೋದು. ಇದು ಥರ್ಡ್ ಪಾರ್ಟಿ ಇದು. ಥರ್ಡ್ ಪಾರ್ಟಿ ಇದು. ಅದು ಫೋರ್ತ್ ಪಾರ್ಟಿ. ಫೈನಲ್ ಆಗೋದು ಅಲ್ಲಿ. ಫೈನಲ್ ಡಬಲ್ ಫೈನಲ್ ಅದು ಬೆಂಗಳೂರು. ಇನ್ನೂ ಫೈನಲ್ ಆಗೋದು ಬ್ಯಾಂಗ್ಳೂರ್ಲಿ ಅಥವಾ ಫ್ಯಾಕ್ಟ್ರಿಲಿ? ಅದು ಬೆಂಗಳೂರು ಫ್ಯಾಕ್ಟ್ರಿ ರೆಡಿ ಆಯ್ತದೆ. ಇದು ಕಲರ್ ನೀವೇ ಮಾಡ್ಕೊಡಕ್ಕಾಗಲ್ಲ? ಇಲ್ಲ, ನಾವು ಮಾಡಲ್ಲ. ಅದು ಅದಕ್ಕಿಂತ ಬೇರೆ ಇರ್ತಾರೆ, ಅವ್ರು ಮಾಡ್ತಾರೆ. ಯಾರ್ಯಾರು ಏನೇನ್ ಮಾಡ್ಬೇಕು ಅವ್ರವರೇ ಮಾಡ್ಬೇಕು ಅದನ್ನ.
ಇವ್ರು ತಗೊಂಡ್ಬಂದು ಇಲ್ಲಿ ನಮ್ಗೆ ರೆಡಿ ಮಾಡ್ಕೊಡಿ ಸಾಕು ಅಂತಾರೆ ಅಷ್ಟೇ. ಇದನ್ನ ರೆಡಿ ಮಾಡಕ್ಕೆ ಇನ್ನೊಬ್ರು ಇರ್ತಾರೆ. ಅಣ್ಣ ಇವಾಗ ಕೆಲವು ಬ್ರ್ಯಾಂಡ್ಗಳು ಹೆಸರಲ್ಲಿ ಸ್ಯಾರಿಗಳು ಬರ್ತವೆ, ಬಟ್ ಬ್ರ್ಯಾಂಡ್ಗಳ ಹೆಸರಲ್ಲಿ ಅವ್ರದೇ ಓನ್ ಫ್ಯಾಕ್ಟ್ರಿ ಇರಲ್ಲ, ಈ ತರ ಅವ್ರದೇ ಈಗ ಮಗ್ಗುಗಳು ಇರಲ್ಲ. ನಿಮ್ಮ ಹತ್ರ ತಗೊಂಡು ಅವರು ಬ್ರ್ಯಾಂಡ್ ಮಾಡ್ಕೋತಾರೆ ಸಪರೇಟ್ ಆಗಿ ನಮ್ದು ಇದು ಅಂತ ಹೇಳಿ. ನೀವು ಎಳೆ ಮೇಲೆ ರೇಟ್ ಅಂತ ಹೇಳಿದ್ರಿ. ಇವಾಗ ಇದು ನಿಮಗೆ ಕಮ್ಮಿ ರೇಟ್, ಇದ್ರ ಮೇಲೆ ಎಳೆ ಮೇಲೆ ಮಾರಾದ್ಮೇಲೆ ಅವರು ಬ್ರ್ಯಾಂಡ್ ಮೇಲೆ ರೇಟ್ ಜಾಸ್ತಿ. ಹೈಯೆಸ್ಟ್ ಅಂತ ಹೇಳಿದ್ರೆ ಎಷ್ಟು ರೇಟ್ ಇರುತ್ತೆ? ಅದು ನಮ್ಗೆ ಗೊತ್ತಾಗಲ್ಲ. ಈಗ ಬ್ರ್ಯಾಂಡೆಡ್ ಇದು ಕಡಿಮೆ ಅಂದ್ರೆ ಈಗ 12,000, 15,000, 40,000 ಇರ್ಬೋದು ಸರ್. ಆದ್ರೆ ಏನ್ ಗೊತ್ತಾ, ಇದು ಮೇನ್ ಕ್ವಾಲಿಟಿಗಳು ನಮ್ಗೆ ರೇಟ್ ನ ಬಿಟ್ಕೊಡಲ್ಲ ಯಾರು ಹೇಳಲ್ಲ ಸರ್. ನಮ್ಗೆ ಹೇಳಿ ಅಂದ್ರೆ ಹೆಂಗೆ ಹೇಳಿ, ನಾವು ಕೂಲಿ ಕೆಲಸ ಮಾಡೋದಷ್ಟೇ. ನಮ್ಗೆ ಏನ್ ಮಾಡ್ತೀವಿ, ನಮ್ಗೆ ಕೂಲಿ ಅಂತ ಕೊಡ್ತಾರೆ, ಅಷ್ಟು ಮಾಡ್ಕೊ ಹೋಯ್ತಾ ಇರ್ತೀವಿ ಅಷ್ಟೇ. ಇದು ಹೇಳಕ್ ಹೋಗಲ್ಲ ಅವ್ರು. ನಮ್ಗೆ ಇದುವರೆಗೂ ಹೇಳಿಲ್ಲ, ನಮ್ಗೆ ಗೊತ್ತೂ ಇಲ್ಲ ಅದು. ನಮ್ಗೆ ಅದು ನಮ್ಗೆ ಏನ್ ಮಾಡ್ತಿದೀವಿ ನಮ್ಗೆ ಅಷ್ಟೇ ಬೇಕಾಗಿರೋದು. ನಾವು ಕೂಲಿ ಮಾಡ್ತೇವೆ, ಕೂಲಿ ಕೊಡ್ತಾರೆ ಏನ್ ಸರ್. ಸರ್ ಇವಾಗ ಒಂದು ರೇಷ್ಮೆ ಸೀರೆ ಅಂತ ಹೇಳಿದ್ರೆ ಎಷ್ಟು ವರ್ಷ ಬರ್ಬೋದು ಇವಾಗ ಇದು? ಸರ್ ಸುಮಾರು ವರ್ಷ ಬರ್ತದೆ. ಒರಿಜಿನಲ್ ಇದು 40 ವರ್ಷ 50 ವರ್ಷ ಬರುತ್ತೆ ಸರ್. ಇದು ನಾವು ಹೆಂಗ್ ಯೂಸ್ ಮಾಡ್ತೀವಿ ಅದೇ ತರ ಅಲ್ವಾ ಬರೋದು. ನೀವ್ ಹೆಂಗ್ ಟಿ ಶರ್ಟ್ ಹೆಂಗ್ ಯೂಸ್ ಮಾಡ್ತೀರಿ ಆ ತರ ಬರುತ್ತೆ. ಹಂಗೆ ಮಾಡಿದ್ರೆ ಹಂಗೆ ಇರ್ತದೆ. ಯೂಸ್ ಮಾಡಿದ್ರೆ ಅದು ಹಂಗಂಗೆ ಇದಾಗ್ತಿರ್ತದೆ ಅಷ್ಟೇ, ಏನಿಲ್ಲ. ಎಲ್ಲ ಅಷ್ಟೊಂದು ಕ್ವಾಲಿಟಿ. ಸರ್ ಸೀರೆ ತಗೊಂಡಾದ್ಮೇಲೆ ಸ್ವಲ್ಪ ಇಲ್ಲಿ ನೂಲು ಇದಾಗೋದು ಎಲ್ಲ ಇರುತ್ತೆ ಇಲ್ಲಿ. ದೂರ ಆಗೋದೆಲ್ಲ ಈಗ ಪೇಂಟಿಂಗ್ ಆಗಿ, ಫೈನಲ್ ಟಚ್ ಆಗಿ, ವರ್ಕಿಂಗ್ ಆಗಿ, ಬಾರ್ಡರ್ ಎಲ್ಲ ಹಾಕಿ, ಬಾರ್ಡ್ರು ದೊಡ್ಡ ಬಾರ್ಡ್ರು ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಏನೋ ಡ್ಯಾಮೇಜ್ ಬಂತು ಅಂದ್ರೆ ಅದನ್ನ ಮತ್ತೆ ನೀವು ರಿಪೇರಿ ಮಾಡಕ್ಕಾಗಲ್ಲ. ಇಲ್ಲಿ ಮಾಡ್ಬೋದು ಮಿಷಿನಲ್ಲಿ. ಮಿಷಿನಲ್ಲಿ ಮಾಡ್ಬೋದು. ಅಲ್ಲಿ ಡ್ಯಾಮೇಜ್ ಆಗ್ಬಿಟ್ಟು ರಿಪೇರಿ ಮಾಡಕ್ಕಾಗಲ್ಲ ಸರ್ ಅದು. ಅಲ್ಲ ಈಗ ಸ್ಯಾರಿ ಫೈನಲ್ ಡಿಸ್ಪ್ಯಾಚ್ ಆಗಿರುತ್ತೆ, ಈಗ ಆಮೇಲೆ ಆಗಲ್ಲ. ಸೆಕೆಂಡ್ ಹೊಂಟಿದೆ ರಿಪೇರಿ ಮಾಡಕ್ ಅದು ರಿಪೇರಿ ಆಗೋದಿಲ್ಲ. ಅದೇನ್ ಮಾಡಕ್ಕಾಯ್ತದೆ? ಡ್ಯಾಮೇಜ್ ಆಗ್ಬಿಟ್ರೆ ಇಲ್ಲಿ ಡ್ಯಾಮೇಜ್ ಬಂದ್ರೆ ಮಿಷಿನ್ ಇದ್ರೆ ರೆಡಿ ಮಾಡ್ತೀನಿ. ಅಲ್ಲೇ ಡ್ಯಾಮೇಜ್ ಆಗ್ಬಿಟ್ರೆ ರೆಡಿ ಆಗಾದ್ಮೇಲೆ ಡ್ಯಾಮೇಜ್ ಆದ್ರೆ ಯಾರು ರೆಡಿ ಮಾಡ್ತಾರೆ? ಅದನ್ನ ಏನ್ ಮಾಡ್ತಾರೆ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಇದ್ ಮಾಡ್ತಾರಲ್ವಾ, ಅದನ್ನ ಕಮ್ಮಿ ರೇಟಿಗೆ ಮಾರ್ಕೊತಾರೆ. ಇನ್ನೊಂದು ರಾಮನಗರದಲ್ಲಿ ಮಗ್ಗಗಳು ಇವಾಗ ಕಮ್ಮಿ ಆಗಿದೆ ಅಂತ ಹೇಳಿ ಕೇಳ್ಪಟ್ಟೆ. ಕಮ್ಮಿ ಆಗ್ಬಿಡುತ್ತೆ. ಯಾಕೆ ಸರ್ ಅದು? ಯಾಕಂದ್ರೆ ಅದೇನಂತಾನೆ ಅರ್ಥ ಆಯ್ತಿಲ್ಲ. ಅದು ಅಂದ್ರೆ ಈಗ ಕಾಟನ್ ಸ್ಯಾರಿಗಳು ಕಲಿತಾ ಇಲ್ಲ. ಯಾಕಂದ್ರೆ ಕೆಲಸದವ್ರಿಗೂ ಬೆಲೆ ಇಲ್ಲ ಈಗ ಜಾಸ್ತಿ ಅಷ್ಟಾಗಿ. ಡಿಪಾರ್ಟ್ಮೆಂಟ್ ಬೇಡ ಅಂತ ಸುಮಾರು ಜನ ಬಿಡ್ತಿದ್ದಾರೆ. ಹೌದು, ಕೂಲಿ ಕಮ್ಮಿ ಸಾರ್. ಈಗ ಯಾರು ಮಾಡಕ್ ಹೋಗಲ್ಲ ಈಗ. ಯಾರು ಮಾಡಲ್ಲ. ನಿಮ್ ಪ್ರಕಾರ ಮುಂಚೆ ಎಲ್ಲ ಇಂಪ್ರೂವ್ಮೆಂಟ್ ಆಗವ್ರೆ. ಈ ಕೆಲಸ ಬಿಟ್ಬಿಟ್ಟಿರೋರೆಲ್ಲ ಬೇರೆ ಕೆಲಸದವರೆಲ್ಲ ಇಂಪ್ರೂವ್ಮೆಂಟ್ ಆಗ್ಬಿಟ್ಟಿದ್ದಾರೆ. ಈ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಿರೋರೇ ಇಲ್ಲ. ಆದ್ರೂ ರೇಟ್ ಜಾಸ್ತಿ ಇದೆಯಲ್ಲ ಸರ್ ಈಗ? ಜಾಸ್ತಿ ಕೊಡೋದಿಲ್ವಲ್ಲ ನೀವು ನಮ್ಗೆ. ನೀವು ಕೊಡೋದಿಲ್ವಲ್ಲ, ನೀವೇ ಓನರ್. ನೀವು ಕೊಡಲ್ಲ ನಮ್ಗೆ ಕೂಲಿ, ನೀವು ತಗೋತಾ ಇದೀರಾ. ಗೊತ್ತಾನೆ ಮೈಸೂರಿಗೆ ಹೋಗ್ಬಿಟ್ಟು ಸರ್ ಒಂದೊಂದು ಸೀರೆ 50,000 ಸರ್. ಇಲ್ಲಿ ಬರೀ ನಮ್ಗೆ 400 ರೂಪಾಯಿ ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ. 50,000 ಲೆಕ್ಕಾಚಾರ. ಸರ್ ಮುಂಚೆ ನೀವು ಕಾಣಂಗೆ ರಾಮನಗರ ಎಷ್ಟು ಒಂದು ಮಗ್ಗುಗಳಿದ್ದು ಅಂದ್ರೆ ಈಗ ಕೈ ಮಗ್ಗಗಳು, ಅನಂತರ ಪವರ್ ಲೂಮ್ಸ್ ಅಂತ. ಕೈ ಮಗ್ಗ ಇಲ್ಲ ಎಲ್ಲ ಪವರ್ ಲೂಮ್ಸ್ ಇರೋದು. ಮುಂಚೆ ಎಷ್ಟಿತ್ತು? ಒಂದು 10 ವರ್ಷ ಹಿಂಭಾಗ, ಒಂದು 10-15 ವರ್ಷ ಹಿಂಭಾಗ ಎಷ್ಟಿತ್ತು? ಇಲ್ಲ ಅಂದ್ರೆ ಒಂದು 500 ಮಗ್ಗು ಗಂಟೆ ಇತ್ತು ಸರ್ ಇಲ್ಲಿ. 400 ಮಗ್ಗ ಗಂಟೆ ಇತ್ತು. ಈಗ ಎಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟು 150 ಮಗ್ಗ ಇರ್ಬೋದೇನೋ ಅಷ್ಟೇ. 150 ಮಗ್ಗ ಅಷ್ಟೇ. ಇಲ್ಲ ಇವೆಲ್ಲ ಲೆಕ್ಕ ಹಾಕೊಂಡು ಅಲ್ಲೊಂದು ಕಟ್ಟರೆ ಇಲ್ಲೊಂದು ಕಟ್ಟರೆ ಇಷ್ಟೇ ಬರೋದು. ಈಗ ಚಿಕ್ಕದಲ್ಲಿ ಮನೆ ಅವಾಗ ಫಸ್ಟ್ ಎಲ್ಲ ಕೈಲಿ ಮಾಡ್ತಿದ್ರು, ಅದು ಬೆಲೆ ಜಾಸ್ತಿ ಇತ್ತು, ಎಲ್ಲ ಅದನ್ನೇ ವರ್ಕ್ ಮಾಡ್ತಿದ್ರು. ಎಲ್ಲ ಡೆವಲಪ್ ಆದ್ಮೇಲೆ ಕೆಲಸನ ಬಿಟ್ಟು ಬೆಂಗಳೂರು ಕೆಲ್ಸಕ್ಕೆ ಹೋಗಿ ತುಂಬಾ ಜನ ಎಲ್ಲ. ಈಗ ಅಲ್ಪ ಸ್ವಲ್ಪ ಇದೆ ಇವಾಗ. ಅದು ನಿಮ್ಗೆ ಆರ್ಡರ್ ಬಂದಿರೋದಂಗೆ ನೀವು ಮಾಡ್ತೀವಿ ಅಷ್ಟೇ. ಮನೆ ಹತ್ರ ಅಂತ ಮಾಡ್ತಿದೀವಿ, ದೂರದಿಂದ ಯಾರು ಬರಲ್ಲ ಇಲ್ಲಿ. ಇಲ್ಲ ಅಕ್ಕಪಕ್ಕ ಇರೋರು ಏನೋ ಕಲ್ತಿದೀವಲ್ಲ ಅಂತ ಮಾಡ್ಕೊತಾ ಇದೀವಿ ಅಷ್ಟೇ. ಜೀವನ ಏನಿಲ್ಲ ಸರ್. ರಾಮನಗರದಿಂದ ಈಗ ವಿದೇಶಕ್ಕೂ ಹೋಗುತ್ತಾ ಈ ಬಟ್ಟೆಗಳು? ಎಲ್ಲ ಹೋಯ್ತದೆ ಸರ್. ಇದು ರಾಮನಗರದಿಂದ ಅಲ್ಲ, ಬೆಂಗಳೂರಿಂದ ಹೋಯ್ತದೆ. ಬೆಂಗಳೂರಿಂದ ಹೆಡ್ ಆಫೀಸಿಂದ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ಕೊತಾರೆ ಅವರು ಅಷ್ಟೇ. ನೀವು ಬರೀ ಇಲ್ಲಿಂದ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಬ್ಯಾಂಗ್ಳೂರ್ ಕಳಿಸಿದ್ರೆ ಬ್ಯಾಂಗ್ಳೂರ್ ಅವರು ಎಕ್ಸ್ಪೋರ್ಟ್ ಮಾಡ್ಕೋತಾರೆ. ಅವ್ರು ಮಾಡ್ಕೋತಾರೆ. ಅದು ರೆಡಿ ಆದ್ಮೇಲೆ ಅದ್ರ ಬೆಲೆ ಹಂಗ್ ಹೋಯ್ತದೆ ಸರ್. ಅದು ರೆಡಿ ಹಾಕಿದ ಮುಂಚೆ ಬೆಲೆ ಹಿಂಗೇನೆ. ರೆಡಿ ಮಾಡೋರಿಗೆ ಬೆಲೆ ಕಮ್ಮಿ, ನಾವು ರೆಡಿ ಮಾಡ್ತೇವೆ ನಮಗೆ ಕಮ್ಮಿ. ಅವ್ರ ಓನರು ಮಾಡ್ಕೋತಾರೆ ಏನ್ ಬೇಕಾದ್ರೂ ಮಾಡ್ತಾರೆ. ಸೊ ಇನ್ನೊಂದು, ಈಗ ತುಂಬಾ ಜನ ಹಳೆ ಸ್ಯಾರಿ ತಗೋತಾರೆ ಇವಾಗ 15,000. ಹಳೆ ಸ್ಯಾರಿನೂ ಕೂಡ 15,000, 20,000ಕ್ಕೆಲ್ಲ. ಅದೇನು ಬೆಳ್ಳಿ ಸಿಗುತ್ತೆ, ಚಿನ್ನ ಸಿಗುತ್ತೆ ಅಂತ. ಅದು ಹೆಂಗೆ ನೀವು ಇಲ್ಲಿ ಏನೋ ಚಿನ್ನ ಬೆಳ್ಳಿ ನೀವೇನು ಹಾಕಿಲ್ಲ, ಅದು ಹೆಂಗ್ ಸಿಗುತ್ತೆ? ಅದು ಬೇರೆ. ಅದು ಬೇರೆ. ಇದು ಪ್ಲೇನ್ ಸಿಲ್ಕು, ಅದು ಡಿಸೈನ್ ಅದು ಬೇರೆ. ಈಗ ನೀವು ತೋರಿಸಿದ್ರಲ್ಲ ಮೊಬೈಲಲ್ಲಿ, ಅದು ಬೇರೆ ಡಿಸೈನ್. ಅದು ಯಾರು ಅದು ನಿಜವಾಗ್ಲೂ ಗೋಲ್ಡ್ ಹಾಕಿರ್ತಾರೆ? ಗೋಲ್ಡ್ ಇರುತ್ತೆ. ಗೋಲ್ಡ್ ಇಲ್ಲದೆ ಅದು 50,000 ರೂಪಾಯಿ ಸೀರೆ ಹೋಗಲ್ಲ ಸರ್. ಅದ್ರೆ ಸಿಕ್ಕಾಪಟ್ಟೆ ಇರುತ್ತೆ. ಗೋಲ್ಡ್ ದಾರ, ಅದು ಗೋಲ್ಡ್ ದಾರ. ಅದನ್ನ ಈಗ ಕೊಡಿ 5,000 ರೂಪಾಯಿ ಕೊಡ್ತೀನಿ, ಎಷ್ಟು ಸೀರೆ ಇದ್ರೆ ತಗೊಬನ್ನಿ, ನೀವು ಮಜ್ಜಿ ಕಾಲತ್ತೆಲ್ಲ ತಗೊಬನ್ನಿ ಅಂತಾರಲ್ಲ, ಅದು ರಿಯಲ್ ಗೋಲ್ಡ್ ಸೀರೆನೇ ಅದು. ಅಂದ್ರೆ ಚಿನ್ನದ ದಾರದಲ್ಲಿ ಮಾಡಿರ್ತಾರೆ. ಮತ್ತೆ ಸೆಕೆಂಡ್ರಿ ಮಾರಕ್ಕೆ ಮತ್ತೆ ರೀಪಾಲಿಶ್ ಮಾಡಕ್ಕೆ ಅಲ್ಲ, ಅದು ಬೆಳ್ಳಿ ದಾರ ಎತ್ಕೋತಾರ ಅವ್ರ. ಅದನ್ನ ಬೆಳ್ಳಿ ದಾರ, ಚಿನ್ನದ ದಾರ ಇರುತ್ತೆ. ಎತ್ಕೊಳಕೇನೆ ಅವ್ರು ಕೇಳ್ತಾರ. ಅದು
ಹಾ ಇನ್ನು ಅಜ್ಜಿ ಕಲರ್ ಅಜ್ಜಿ ಸೀರೆಗಳು ಇದ್ರೆ ತಂದ್ಕೊಡಿ ಅಂತಾರೆ ಸರ್ ಬೆಂಗಳೂರಲ್ಲೆಲ್ಲ. ಹಾ ಹೌದು ಫೇಸ್ಬುಕ್ ಅಲ್ಲೆಲ್ಲ ನೋಡಿದೀವಲ್ಲ, ತಂದ್ಕೊಡಿ ನಾವು ತಗೋತೀವಿ ಅಂತಾರೆ. ಆಟೋಗೂ ಚಾರ್ಜ್ ಕೊಡ್ತಾರೆ, ನಾಷ್ಟ ಊಟಕ್ಕೂ ಕಾಸು ಕೊಡ್ತಾರೆ. ಹಾ ಹಳೆ ಸೀರೆ ತಂದ್ಕೊಡಿ ತಗೋತೀನಿ ಅಂತಾರೆ, ತೂಕಕ್ಕೆ ಹಾಕಿ ತಗೋತಾರೆ. ರಿಯಲ್ ಏನೆ ಹಾ ಇಲ್ಲ. ಅವ್ರ ಸ್ಯಾರಿ ಮೇನ್ ಅಲ್ಲ, ಅವ್ರಿಗೆ ಚಿನ್ನ ಮೇನ್ ಇಲ್ಲ. ಯಾರೇ ಅವ್ರ ಲೆಕ್ಕ ಇಲ್ಲ ಅವ್ರಿಗೆ. ಸೈಡ್ ಬಾರ್ಡರ್ ಬರುತ್ತಲ್ಲ, ಬಾರ್ಡ್ರಿಗೋಸ್ಕರ ಅವ್ರು ತಗೊಳ್ಳೋದು, ಏನಿಲ್ಲ. ನೋಡೋದು ಸ್ಟಾರ್ಟಿಂಗ್ ಅಲ್ಲಿ ರೇಷ್ಮೆ ಹುಳು ಬರುತ್ತೆ, ಅದು ಗೂಡು ಕುಟ್ಕೊಳ್ಳುತ್ತೆ, ನಂತರ ಬಿಸ್ಲಿಗೆ ಹಾಕ್ತಾರೆ, ಇಲ್ಲ ಎಳೆ ಮಾಡ್ತಾರೆ, ನೂಲು ಬರುತ್ತೆ. ನೂಲು ಬಂದಾದ್ಮೇಲೆ ಈ ತರ ಫ್ಯಾಕ್ಟ್ರಿಗಳಲ್ಲಿ ಸ್ಯಾರಿ ಆಗುತ್ತೆ. ಇದು ಪ್ಲೇನ್ ನಿಜವಾದ ಒರಿಜಿನಲ್ ಸ್ಯಾರಿ. ಇದಾದ ನಂತರ ಪಾಲಿಶಿಂಗ್ ಹೋಗುತ್ತೆ, ಕಲರ್ ಆಗುತ್ತೆ, ವರ್ಕೌಟ್ ಆಗುತ್ತೆ, ಬಾರ್ಡರ್ ಆಗುತ್ತೆ. ಆಮೇಲೆ ಕೆಲವರು ಶಾಪ್ನವರು, ಕೆಲವರು ಫ್ಯಾಕ್ಟ್ರಿಯವರು ಅವ್ರ ಓನ್ ಬ್ರ್ಯಾಂಡ್ ಮಾಡ್ಕೋತಾರೆ. ಆಕ್ಚುಲಿ ರಿಯಲ್ ಪ್ರೊಸೆಸ್ ಒರಿಜಿನಲ್ ರೇಷ್ಮೆ ಸ್ಯಾರಿ ಅಂತಂದ್ರೆ ಇದೆ. ರಾಮನಗರ ಸಿಲ್ಕ್ ಸಿಟಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥ ಇದು ವರ್ಲ್ಡ್ ವೈಡ್ ಫೇಮಸ್ ಇದೆ ರಾಮನಗರದ ಸ್ಯಾರಿ. ನೋಡಿ ಕಲರ್ ಪೇಂಟ್ ಆಯ್ತದೆ. ವಾರ್ಡ್ರೋಬಲ್ಲಿ ಎಷ್ಟೇ ಸೀರೆ ಇರಲಿ, ಸ್ಯಾರಿನ ನಾವು ಕೊಡಿಸ್ತೀವಿ ಅಂತ ಹೇಳಿದ್ರೆ ಲೇಡೀಸ್ಗಳು ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಲ್ಲ. ಯಾಕೆಂತ ಹೇಳಿದ್ರೆ ಸ್ಯಾರಿ ಅಂತ ಹೇಳಿದ್ರೆ ಅಷ್ಟು ಅಚ್ಚುಮೆಚ್ಚು. ಎಲ್ಲ ಸ್ಯಾರಿಗಳಲ್ಲೂ ಟಾಪ್ 1 ಅಂತ ಹೇಳಿದ್ರೆ ಅದು ರೇಷ್ಮೆ ಸೀರೆ. ನೋಡಿದ್ರಲ್ಲ, ಫಸ್ಟ್ ರೇಷ್ಮೆ ಸೀರೆ ಹೇಗಿತ್ತು, ಹೇಗಾಗುತ್ತೆ, ಅನಂತರ ಹೇಗೆ ಬ್ರ್ಯಾಂಡ್ ಆಗುತ್ತೆ ಅಂತ ಹೇಳಿ. ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಜಾಗದಲ್ಲಿ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.